ನಾನು ಆತ್ಮ ಮಾಯಾಜೀತನಾಗಿದ್ದೇನೆ. 1000 ಭುಜವುಳ್ಳಂತಹ ತಂದೆ ನನ್ನ ಜೊತೆಗಾರರಾಗಿದ್ದಾರೆ. ನಾನು ಸರ್ವಶಕ್ತಿವಂತನ ಸಂತಾನನಾಗಿದ್ದೇನೆ. ಮಾಯೆಯ ಪ್ರತಿಯೊಂದು ವಾರ್ ನನಗೋಸ್ಕರ ಒಂದು ಆಟದ ಸಮಾನವಾಗಿದೆ. ಕೇವಲ ಒಂದು ಪಪೆಟ್ ಶೋ ಆಗಿದೆ. ನನ್ನ ಬಾಬಾರವರು ನನಗೆ ಬೇಹದ್ದಿನ ಜ್ಞಾನವನ್ನ ಕೊಡುತ್ತಾ ನಾಲೆಜ್ಫುಲ್ ಅನ್ನಾಗಿ ಮಾಡಿದ್ದಾರೆ. ನನ್ನ ಒಳಗಡೆ ಬೇಹದ್ದಿನ ಪರಿಶೀಲಿಸುವ ಶಕ್ತಿ ಬಂದಿದೆ. ಬಹುರೂಪಿ ಮಾಯೆ ಈಗ ಮೋಸ ಮಾಡುವುದಕ್ಕೆ ಸಾಧ್ಯವಿಲ್ಲ. ಮಧುರವಾದ ಬಾಬಾ, ತಾವು ನನಗೆ ತಿಳಿಸಿದ್ದೀರಿ, ಈ ಒಂದು ಮಾಯೆ ಕಾಗದ ಹುಲಿಯ ಸಮಾನವಾಗಿದೆ. ಯಾವುದಕ್ಕೂ ಹೆದರಿಕೊಳ್ಳಬಾರದು. ಮಾಯೆಯ ಯಾವುದೇ ಬಿರುಗಾಳಿ ನನ್ನನ್ನು ಅಲುಗಾಡಿಸುವುದಕ್ಕೆ ಸಾಧ್ಯವಿಲ್ಲ. ಬಾಬಾರವರ ನೆನಪಿನಿಂದ ನನ್ನ ಸ್ಥಿತಿ ಅಂಗದನ ಸಮಾನ ಅಚಲ ಅಡೋಲವಾಗಿದೆ. ನನ್ನ ಹತ್ತಿರ ಜ್ಞಾನದ ಶಕ್ತಿಶಾಲ ಶಸ್ತ್ರವಿದೆ. ಮಾಯೆ ನನ್ನನ್ನು ಪರಾಜಿತವನ್ನಾಗಿ ಮಾಡುವುದಕ್ಕೆ ಸಾಧ್ಯವಿಲ್ಲ. ನಾನು ಮಹಾರಥಿಯಾಗಿದ್ದೇನೆ. ನನ್ನ ವಿಜಯ ನಿಶ್ಚಿತವಾಗಿದೆ. ಸರ್ವಶಕ್ತಿವಂತ ತ್ರಿಲೋಕಿನಾಥ ನನ್ನ ಕಡೆ ಇದ್ದಾರೆ. तुम कल्प कल्प की विजयी आत्मा, सफलता तुम्हारा जन्म सिद्ध अधिकार है। जरा विचार तो करो, जिसका साथी स्वयं सर्वशक्तिमान हो, जिसका पिता त्रिलोकीनाथ हो, उसकी हाल भला कैसे हो सकती है?
बच्चे, सफलता तो तुम्हारे गले का हार है। तुम्हारी हार कभी नहीं हो सकती, कभी भी नहीं। ನಾನು ಕಲ್ಪ ಕಲ್ಪದ ಮಾಯಾಜೀತ್ ಆತ್ಮನಾಗಿದ್ದೇನೆ, ವಿಜಯೀ ಆತ್ಮನಾಗಿದ್ದೇನೆ. ಮಾಯೆಗೆ ಎದುರಿಕೊಳ್ಳುವಂಥವನು ಅಲ್ಲ, ಆದರೆ ಮಾಯೆಯನ್ನು ಚಾಲೆಂಜ್ ಮಾಡುವಂತಹ ಆತ್ಮನಾಗಿದ್ದೇನೆ. ನಾನು ಆತ್ಮ ಈ ಸೃಷ್ಟಿರೂಪಿ ನಾಟಕದ ಬಹಳ ಶ್ರೇಷ್ಠವಾದಂಥ ಪಾತ್ರಧಾರಿಯಾಗಿದ್ದೇನೆ. ಯಾವುದರಲ್ಲಿ ಕಲ್ಪ ಈ ಮಾಯೆ ಎಂಬ ಶತ್ರುವಿನ ಮೇಲೆ ವಿಜಯವನ್ನ ಪಡೆದುಕೊಳ್ಳಬೇಕಾಗಿದೆ. ವಿಷ್ಣುವಿನ ಸಮಾನ ಈ ವಿಕಾರಗಳ ಮೇಲೆ ವಿಜಯವನ್ನ ಪಡೆದು ಇದನ್ನು ತನ್ನ ಶ್ರೇಷ್ಠ ಶಯಾಸನ ಮಾಡಿಕೊಳ್ಳಬೇಕಾಗಿದೆ. ತನ್ನ ಅಧೀನವನ್ನಾಗಿ ಮಾಡಿಕೊಂಡಿದ್ದೇನೆ. ಸರ್ವ ವಿಷಯ ವಿಕಾರಗಳನ್ನು ವಿಜಯ ಪಡೆಯುವ ನಾನು ಮಾಯಾಜೀತ್ ಜಗಜ್ಜೀತ್ ಆಗಿದ್ದೇನೆ. ಈಗ ಅನುಭವ ಮಾಡೋಣ. ನಾನು ಆತ್ಮ ಸರ್ವಶಕ್ತಿವಂತ ಶಿವಬಾಬಾರವರ ಛತ್ರಛಾಯೆಯ ಕೆಳಗಡೆ ಇದ್ದೇನೆ. ಬಾಬಾರವರ ಶಕ್ತಿಶಾಲಿಯಾದ ಕಿರಣಗಳು ನನ್ನ ಮೇಲೆ ಬರುತ್ತಾ ಇದೆ. ನಾನು ತಂದೆಯ ಸಮಾನ ಶಕ್ತಿಶಾಲಿಯಾಗುತ್ತಿದ್ದೇನೆ. ಫೀಲ್ ಮಾಡಬೇಕು, ನನ್ನ ಒಳಗಡೆ ದಿವ್ಯ ಶಕ್ತಿಗಳ ಸಂಚಾರವಾಗುತ್ತಿದೆ. ಮಾಯೆಯ 5 ರೂಪ ಅದರ ಜೊತೆಯಲ್ಲಿ ಒಡೆದಾಡುವುದಕ್ಕೆ ಇಮರ್ಜ್ ಆಗುತ್ತಾ ಹೋಗುತ್ತಿದೆ. ನನ್ನ ಕಳೆದು ಹೋಗಿರುವಂಥ ಶಕ್ತಿಗಳು ಜಾಗೃತವಾಗುತ್ತಿದೆ.
ನಾನು ಸ್ವಯಂನಲ್ಲಿ ಸರ್ವಶಕ್ತಿಗಳಿಂದ ಸಂಪನ್ನ ಸ್ಥಿತಿಯನ್ನು ಅನುಭವ ಮಾಡುತ್ತಿದ್ದೇನೆ. जगमगाते रहे, सामने आप हो, साथ में आप हो, सामने आप हो, साथ में आप हो, आपसे हम मिलन यूं मनाते रहे, आपका प्यार बाबा बरसता रहे। खुशहाल है जिंदगानी, हो गए हैं सफल अपने हर पल। स्नेह सागर में से समाए, मिट गई मन की है सारी हलचल। यूं ही वरदानों का हाथ सिर पर रहे, यूं ही वरदानों का हाथ सिर पर रहे। हम दुआओं से दामन सजाते रहे, आपका प्यार बाबा बरसता रहे, आपका प्यार बाबा बरसता रहे। हम सितारे यूं ही जगमगाते रहे, आपका प्यार बाबा बरसता रहे। ज्ञान की ज्योति जीवन में जागी, खेल लगने लगा जग का प्यारा। ಬನ್ನಿ ಒಂದೊಂದು ವಿಕಾರವನ್ನು ಯೋಗದ ಅಗ್ನಿಯಲ್ಲಿ ಭಸ್ಮ ಮಾಡೋಣ. ಎಲ್ಲದಕ್ಕಿಂತ ಮೊದಲು ವಿಕಾರ ಯಾವುದನ್ನ ವಿಜಯವನ್ನ ಪಡೆಯುವುದರಿಂದ ಜಗಜ್ಜೀತರಾಗಬಹುದಾಗಿದೆ. ಈಶ್ವರಿಯ ಮಹಾವಾಕ್ಯವಾಗಿದೆ, ಕಾಮ ಜಗಜ್ಜೀತರಾಗುತ್ತಾರೆ.
ಇಂದು ಈ ವಿಕಾರವನ್ನು ಅಂಶವಂಶವನ್ನು ಕೂಡ ಸಮಾಪ್ತಿ ಮಾಡೋಣ. ಫೀಲ್ ಮಾಡಿ. ಇಂದು ಈ ಒಂದು ಯೋಗದ ಜ್ವಾಲೆಯಲ್ಲಿ ಆತ್ಮದ ಒಳಗಡೆಯಿಂದ ಈ ಒಂದು ವಿಕಾರವನ್ನು ಭಸ್ಮವಾಗುತ್ತಾ ಹೋಗುತ್ತಿದೆ. ಮೊದಲು 1 ನಿಮಿಷದವರೆಗೆ ನಮ್ಮ ಮನಸ್ಸನ್ನು 4 ಕಡೆಯಿಂದ ತೆಗೆದು ಒಬ್ಬ ಬಾಬಾರವರ ನೆನಪಿನಲ್ಲಿ ಏಕಾಗ್ರ ಮಾಡಿಕೊಳ್ಳಬೇಕಾಗಿದೆ. ಸ್ಥಿತರಾಗಿ ತಮ್ಮ ಶಕ್ತಿಶಾಲಿಯಾದ ಸ್ವರೂಪದಲ್ಲಿ मीठे बच्चे, तुम सभी के पुरुषार्थ का अंतिम लक्ष्य है ब्रह्मा बाप समान बनना। उनके जैसी ही संपूर्ण कर्मातीत अवस्था को प्राप्त करना। ऐसी ऊंची स्थिति का अनुभव करने के लिए साकार बाप के चरित्र और चित्र को सदा सामने रखो। ಯಾವ ಆತ್ಮಗಳು ತಂದೆಯ ಸಮಾನರಾಗುವುದಕ್ಕೆ ಇಷ್ಟಪಡುತ್ತಾರೆ, ಪಾಸ್ವಿದ್ ಆನರಾಗುವುದಕ್ಕೆ ಇಷ್ಟಪಡುತ್ತಾರೆ, 108ರ ಮಾಲೆಯ ಯಾರಿಗೆ ಶುಭ ಇಚ್ಛೆ ಇದೆ, ಇಂತಹ ತೀವ್ರ ಪುರುಷಾರ್ಥಿ ಆತ್ಮಗಳನ್ನು ಮನಸ್ಸಿನಲ್ಲಿ ಮತ್ತೆ ಮತ್ತೆ ಈ ಸಂಕಲ್ಪ ಉತ್ಪನ್ನವಾಗುತ್ತದೆ. ಹೇಗಿದ್ದರೂ ಬ್ರಹ್ಮ ತಂದೆ ಯಾವ ರೀತಿ ಮಾತನಾಡುತ್ತಿದ್ದರು, ನಡೆಯುತ್ತಿದ್ದರು, ಹೇಗೆ ಬಾಬಾರವರ ನೆನಪಿನಲ್ಲಿ ಮಗ್ನರಾಗಿದ್ದರು, ಇಂದು ನಾವು ಅವರ ಸಮಾನ ಸ್ಥಿತಿಯಾದ ಅನುಭವ ಮಾಡುವುದಕ್ಕೆ ಸಾಕಾರ ಬಾಬಾರವರ ಆ ಒಂದು ದಿನದ ಸ್ಮೃತಿಯನ್ನು ಇಮರ್ಜ್ ಮಾಡಿಕೊಳ್ಳೋಣ. ಯಾವಾಗ ಪ್ರೀತಿಯ ಪಾಪ ತನ್ನ ಸಂಪೂರ್ಣ ಸ್ಥಿತಿಯ ಸಂಪೂರ್ಣ ಹತ್ತಿರ ತಲುಪಿದ್ದರು, ತನ್ನ ಸಾಕಾರ ದೇಹದಲ್ಲಿ ಇರುತ್ತಾ ಉಪರಾಮರಾಗಿದ್ದರು.
ಭಲೆ ಬಾಬಾರವರು ದೇಹದಲ್ಲಿ ಇದ್ದರು, ಆದರೂ ದೇಹದ ಬಾನ ಸಂಪೂರ್ಣ ಸಮಾಪ್ತಿಯಾಗಿತ್ತು. ವಿದೇಹಿಯಾಗಿ ಒಬ್ಬ ಶಿವ ಬಾಬಾರವರ ನೆನಪಿನಲ್ಲಿ ಲೀನರಾಗಿದ್ದರು. ಏಕ್ದಮ್ ಮಗ್ನ ಸ್ಥಿತಿ ಎನ್ನುವುದು ಇತ್ತು. ಎದುರುಗಡೆ ಯಾರನ್ನಾದರೂ ನೋಡಿದರೂ ಸಹ ಬುದ್ಧಿಯು ಪರಮಧಾಮದಲ್ಲಿ ಬಾಬೋರ ನೆನಪಿನಲ್ಲಿ ಇರುತ್ತಿತ್ತು. ಈ ಸಾಕಾರ ಪ್ರಪಂಚದಲ್ಲಿ ಇರುತ್ತಾ ಮನಸ್ಸು ಹಾಗೂ ಬುದ್ಧಿಯಿಂದ ಬಾಬಾ ಆಕಾರಿ ಹಾಗೂ ನಿರಾಕಾರಿ ವತನದಲ್ಲಿ ಇರುತ್ತಿದ್ದರು. ಬನ್ನಿ, ನಾವು ಸಹ ಇಂತಹ ಅವಸ್ಥೆಯ ಸ್ಥಿತಿಯ ಅನುಭವವನ್ನ ಮಾಡೋಣ. ಅದರಂತೆ ಸ್ಥಿತಿಯ ಅಂತಿಮ ಗಳಿಗೆಯಲ್ಲಿ ಸಮಯದ ಕೂಗು ಇದೇ ಆಗಿದೆ. ತಂದೆಯ ಸಮಾನರಾಗಿ ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ. ನಡೆಯಿರಿ, ನಾವು ಸಹ ಮನೆಗೆ ಹೋಗುವಂತಹ ಪೂರ್ಣ ತಯಾರಿಯನ್ನ ಮಾಡೋಣ. ತನ್ನ ಅಂತಃಕರಣದಿಂದ ಕೇಳಿಕೊಳ್ಳಬೇಕು, ಈ ಹಳೆಯ ಪ್ರಪಂಚದ ಯಾವುದೇ ವಸ್ತು ವ್ಯಕ್ತಿಯ ಕಡೆ ಎಲ್ಲೂ ಸೆಳೆತ ಇಲ್ಲ ತಾನೆ. ಇಲ್ಲಿನ ಯಾವುದೇ ವಸ್ತು ನಮ್ಮ ಕಡೆ ಆಕರ್ಷಣೆಯಂತೂ ಮಾಡುವುದಿಲ್ಲ ತಾನೆ. ಈ ಕಲಿಯುಗಿ ಸಂಬಂಧಗಳ ಯಾವುದೇ ಸೂಕ್ಷ್ಮ ಹಗ್ಗದ ನಮಗೆ ಯಾವುದೇ ರೀತಿಯಾದ ಬಂಧನವಿಲ್ಲ ತಾನೇ. ಇಡೀ ಬಂಧನವನ್ನ ಸಮಾಪ್ತಿ ಮಾಡಿ ಎಲ್ಲವನ್ನ ಬಿಟ್ಟು ಈಗ ನನ್ನ ಆತ್ಮ ಒಂಟಿಯಾಗಿ ಮನೆಗೆ ಹೋಗಬೇಕಾಗಿದೆ. ನನ್ನ ಬಾಬಾ ನನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾರೆ. ಮತ್ತೆ ಮತ್ತೆ ಸ್ವಯಂವನ್ನು ಇದೇ ಸ್ಮೃತಿಯನ್ನು ತಂದುಕೊಳ್ಳಬೇಕು. ಈಗ ಮನೆಗೆ ಹೋಗಬೇಕಾಗಿದೆ. ಇಡೀ ಜ್ಞಾನದ ಸಾರ ಇದೇ ಆಗಿದೆ. ಮನೆಗೆ ಹೋಗಬೇಕಾಗಿದೆ. से मिलने को
प्यारा नहीं कोई संसार में, फिर क्यों भटके हो जग की कारागार में। भूल जा सारी दुनिया को ऐ आत्मा। मन में उसको बसा के तो देखो सही, मन मना भव का मंत्र न भूलो कभी। मन मना भव का मंत्र न भूलो कभी। याद आती रहे हर घड़ी एक की, एक में है सब कुछ समाया हुआ, एक में है सब कुछ समाया हुआ। फिर मिलेगा नहीं ऐसा मौका तुम्हें, फिर मिलेगा नहीं ऐसा मौका तुम्हें। याद से पापों का कर लो अब खात्मा। भूल जा सारी दुनिया को ऐ आत्मा। बच्चे, अब चलो अपने अव्यक्त वतन में। इस दैहिक दुनिया के सभी बंधनों से मुक्त हो। स्वयं को लाइट के शरीर में अनुभव करें। इन 5 तत्वों की आकर्षण से परे फरिश्ता स्थिति में स्थित हो जाओ। ಫೀಲ್ ಮಾಡಿ ನಾವು ಬಹಳ ದೂರ ಪ್ರಕಾಶದ ಪ್ರಪಂಚದಲ್ಲಿ ತಲುಪಿದ್ದೇವೆ. ಬಿಳಿ ಪ್ರಕಾಶದ ಸ್ವರೂಪದಲ್ಲಿ ನಾನು ಫರಿಷ್ತೆ ಬಾಪ್ ದಾದಾರವರ ಸನ್ಮುಖದಲ್ಲಿ ಅವರ ಎದುರುಗಡೆ ತಲುಪಿದ್ದೇನೆ. ಮಧುರ ಬಾಬಾರವರನ್ನು ಬಹಳ ಸ್ನೇಹ ತುಂಬಿದ ದೃಷ್ಟಿಯಿಂದ ನೋಡುತ್ತಾ ಇರಿ. ತನ್ನ ಬುದ್ಧಿರೂಪಿ ನೇತ್ರದ ಮುಖಾಂತರ ಅವರನ್ನ ನೋಡುತ್ತಾ ಹೋಗೋಣ. ಈ ರೀತಿ ಫೀಲ್ ಮಾಡಿ ಬಾಬಾರವರು ನನಗೆ ಶಕ್ತಿಶಾಲಿಯಾದ ದೃಷ್ಟಿಯನ್ನು ನೀಡುತ್ತಿದ್ದಾರೆ.
ನನ್ನ ಒಳಗಡೆ ಶಕ್ತಿಯನ್ನು ತುಂಬಿಸುತ್ತಿದ್ದಾರೆ. ನನ್ನನ್ನು ತನ್ನ ಸಮಾನರನ್ನಾಗಿ ಮಾಡಿಕೊಳ್ಳುತ್ತಿದ್ದಾರೆ. ಈಗ ನಿಧಾನವಾಗಿ ತನ್ನ ವಿಚಾರಗಳ ಗತಿಯನ್ನು ಬಹಳ ತಣ್ಣಗೆ ಮಾಡಿಕೊಳ್ಳೋಣ. ಸ್ವಯಂವನ್ನು ಏಕ್ದಮ್ ಅಗುರ ನಿರ್ಬಂಧನವನ್ನಾಗಿ ಫೀಲ್ ಮಾಡಿ ಸ್ವಲ್ಪ ಸಮಯ ಸೂಕ್ಷ್ಮವತನದ ಶಾಂತ ಶಕ್ತಿಶಾಲಿಯಾದಂತಹ ಪ್ರಕಂಪನದ ಅನುಭವ ಮಾಡೋಣ. बनके फरिश्ता प्यारे बाबा हमको फरिश्ता बना रहे। बनके फरिश्ता प्यारे बाबा हमको फरिश्ता बना रहे। सूक्ष्म वतन से करके इशारा, सूक्ष्म वतन से करके इशारा बड़े प्यार से बुला रहे। बनके फरिश्ता प्यारे बाबा हमको फरिश्ता बना रहे। साकार पालना क्या खूब थी, अव्यक्त में वही पा रहे। साकार पालना क्या खूब थी, अव्यक्त में वही पा रहे। अव्यक्त में अव्यक्त मिलन साकार सा हम मना रहे। आज भी हर पल बाबा तेरे वरदानों को हम पा रहे। बनके फरिश्ता प्यारे बाबा हमको फरिश्ता बना रहे।
देह से न्यारा विदेही हो, अब कर्मातीत बनना है। देह से न्यारा विदेही हो, अब कर्मातीत बनना है। व्यर्थ संकल्पों से हो परे, अब हमको घर जाना है। कदम कदम पर बाबा से श्रीमत जो हम पा रहे, बन के फरिश्ता प्यारे बाबा हमको फरिश्ता बना रहे। बन के फरिश्ता प्यारे बाबा हमको फरिश्ता बना रहे। हमको फरिश्ता बना रहे। हमको फरिश्ता बना रहे। ಸರ್ವ ಬಂಧನಗಳಿಂದ ಮುಕ್ತ, ಎಲ್ಲ ಬೋಜಗಳಿಂದ ಮುಕ್ತ ಸ್ವಯಂವನ್ನು ಡಬಲ್ ಲೈಟ್ ಫರಿಷ್ಠೆಯ ಅನುಭವ ಮಾಡೋಣ. ನಾವು ತಂದೆಯ ಸಮಾನರಾಗಬೇಕಾಗಿದ್ದೆ. ಬನ್ನಿ ಚಿಂತನೆಯನ್ನ ಮಾಡೋಣ. ಬಾಪ್ ದಾದಾರವರ ಸದೃಶ್ಯ ನಾವು ಎಲ್ಲಿಯವರೆಗೆ ಆಗಿದ್ದೇವೆ? ಸ್ವಯಂನ ಚೆಕಿಂಗ್ ಮಾಡಿಕೊಳ್ಳಬೇಕು. ತಂದೆ ಮತ್ತು ನಾನು ಇಬ್ಬರು ಎಷ್ಟು ಸಮಾನತೆ ಎನ್ನುವುದು ಬಂದಿದೆ ಹಾಗೂ ಎಷ್ಟು ಅಂತರ ಅನ್ನುವುದು ಉಳಿದುಕೊಂಡಿದೆ. ಸ್ವಯಂವನ್ನು ನೋಡಿಕೊಳ್ಳಬೇಕು. ನಾನು ತಂದೆಯ ಸಮಾನ ದೃಷ್ಟಿ. ಇಷ್ಟೊಂದು ಶಕ್ತಿ ಬಂದಿದೆಯೇ? ಯಾರನ್ನೇ ನೋಡಿದರೂ ಆ ಆತ್ಮಗಳು ದೃಷ್ಟಿಯಿಂದ ಪರಿವರ್ತನೆಯಾಗಿ ಬಿಡಲಿ. ನಮ್ಮ ಮುಖಾಂತರ ಯಾರಿಗೂ ಸಹ ತಂದೆಯ ಸಾಕ್ಷಾತ್ಕಾರವಾಗಿ ಬಿಡಲಿ. ಒಂದು ಬಾರಿ ಬಾಪ್ ದಾದಾರವರನ್ನ ನೋಡಿ ಹಾಗೂ ಸ್ವಯಂವನ್ನು ನೋಡಿ ಇಂತಹ ಆತ್ಮೀಯತೆ, ಇಂತಹ ದಿವ್ಯ ಮುಗುಳ್ನಗೆ
ನನ್ನ ಒಳಗಡೆ ಬಂದಿದೆಯೇ ಚೆಕ್ ಮಾಡಿಕೊಳ್ಳಬೇಕಾಗಿದೆ. ಅವರ ಸಮಾನ ಮಸ್ತಕದಲ್ಲಿ ಅಷ್ಟು ತೇಜೋಮಯ ಪ್ರಕಾಶಮಯವಾಗಿದೆಯೇ? ಇಂದು ಸ್ವಯಂನ ಜೊತೆಯಲ್ಲಿ ಕೇಳಿಕೊಳ್ಳಬೇಕು, ಎಷ್ಟು % ತಂದೆಯ ಸಮಾನನಾಗಿದ್ದೇನೆ? ಒಂದು ವೇಳೆ ಏನಾದರೂ ಕಡಿಮೆ ಇದ್ದರೆ ಇಂದು ಬಾಪ್ದಾದಾರವರು ಸನ್ಮುಖದಲ್ಲಿ ನಿಂತಿದ್ದಾರೆ. ಈ ಒಂದು ಸ್ಮೃತಿ ಸ್ವಯಂಗೆ ಚೆನ್ನಾಗಿ ತಂದುಕೊಳ್ಳಬೇಕು. ನಾನು ಸರ್ವಶಕ್ತಿವಂತ ತಂದೆಯ ಸಾನ್ನಿಧ್ಯದಲ್ಲಿ ಇದ್ದೇನೆ. ತಂದೆ ತ್ರಿಲೋಕಿನಾಥರಾಗಿದ್ದಾರೆ. ಈ ಸಮಯದಲ್ಲಿ ನಾವು ಯಾವುದೇ ಸಂಕಲ್ಪವನ್ನು ಮಾಡುತ್ತೇವೆ, ಆ ಸಂಕಲ್ಪದಲ್ಲಿ ಶಕ್ತಿ ಎನ್ನುವುದು ತುಂಬುತ್ತದೆ. ಅದು ಪೂರ್ಣವಾಗುತ್ತದೆ. ಬನ್ನಿ, ಸ್ವಯಂನ ಪರಿವರ್ತನೆಗೋಸ್ಕರ ಶ್ರೇಷ್ಠ ಸಂಕಲ್ಪವನ್ನ ಮಾಡೋಣ. ತನ್ನ ಸ್ಥಿತಿಯನ್ನು ಶ್ರೇಷ್ಠವನ್ನಾಗಿ ಮಾಡಿಕೊಳ್ಳುವುದಕ್ಕೆ ಹಾಗೂ ತೀವ್ರ ಪುರುಷಾರ್ಥ ಮಾಡಿಕೊಳ್ಳುವುದಕ್ಕೆ ತಂದೆಯ ಜೊತೆಯಲ್ಲಿ ಪ್ರತಿಜ್ಞೆ ಮಾಡಬೇಕಾಗಿದೆ ಹಾಗೂ ನೋಡಿಕೊಳ್ಳಬೇಕು. ತಂದೆ ಸಹಯೋಗವನ್ನ ನೀಡುತ್ತಾರೆ. ತಂದೆಯ ಪ್ರತಿಜ್ಞೆಯಾಗಿದೆ. ಸಾಹಸದ ಒಂದು ಹೆಜ್ಜೆಯನ್ನ ಮುಂದೆ ಇಟ್ಟರೆ 1000 ಹೆಜ್ಜೆಯಷ್ಟು ಸಹಯೋಗ ಬಾಪ್ದಾದಾರವರು ನೀಡುತ್ತಾರೆ. हिम्मत का कभी नहीं छोड़ना, तो बाप दादा 1000 कदम मदद का देगा। ऐसे नहीं देखना देखे बाबा मदद करता है या नहीं, इम्तिहान नहीं लेना। बंधा हुआ है बाप, आप भी बंधे हुए हो, बाप भी बंधा हुआ है। ಈ ಒಂದು ಗೋಲ್ಡನ್ ಚಾನ್ಸ್ ಅನ್ನು ನಾವು ಮಿಸ್ ಮಾಡಿಕೊಳ್ಳಬಾರದು. ಯಾವ ಸಂಕಲ್ಪವನ್ನ ಮಾಡಬೇಕು ಮಾಡಿಬಿಡಿ. ಯಾವ ಮಾತಿನಲ್ಲಿ ನಿರ್ಬಲರಾಗಿದ್ದೇವೆ ಅದನ್ನು ಬಾಬಾರವರಿಗೆ ತಿಳಿಸಿಬಿಡಿ. ಆ ನಿರ್ಬಲತೆಯನ್ನು ಸಮಾಪ್ತಿ ಮಾಡಬೇಕಾದರೆ ಬಾಬಾರವರಿಂದ ಶಕ್ತಿಯನ್ನು ತೆಗೆದುಕೊಳ್ಳೋಣ, ವರದಾನವನ್ನು ತೆಗೆದುಕೊಳ್ಳೋಣ.
ಇಂದು ಬಾಬಾರವರು ನಾವು ಮಕ್ಕಳಿಗೋಸ್ಕರ ಓಪನ್ ಸಭೆಯನ್ನ ಇಟ್ಟಿದ್ದಾರೆ. ಏನು ಮಾಡಿಸಿಕೊಳ್ಳಬೇಕೋ ಮಾಡಿಸಿಕೊಳ್ಳಿ. ಈ ರೀತಿ ಫೀಲ್ ಮಾಡಿ ಬಾಪ್ ದಾದಾರವರು ತಿಳಿಸುತ್ತಿದ್ದಾರೆ. बच्चे, कभी थकना नहीं, रुकना नहीं, कभी भी कमजोर विचार नहीं आने देना। बस हिम्मत का कदम रखते जाना। हर पल बाबा आपके साथ है। आपके ऊपर बाप की पूरी नजर है। तो चलिए मन ही मन ಮನಸ್ಸಿನಿಂದ ಪ್ರತಿಜ್ಞೆಯನ್ನ ಮಾಡೋಣ. ಮಧುರವಾದಂಥ ಬಾಬಾ, ಇಂದಿನಿಂದ ಯಾವ ಶ್ರೀಮತ ನಿಮ್ಮಿಂದ ಸಿಗುತ್ತದೆ, ಯಾವುದೇ ಡೈರೆಕ್ಷನ್ ಸಿಗುತ್ತದೆ, ನಾನಾತ್ಮ ತಮ್ಮ ಶ್ರೀಮತದ ಪ್ರಮಾಣ ನಡೆಯುತ್ತೇವೆ. ಯಾವ ಕಾರ್ಯ ನಿಮಗೆ ಇಷ್ಟವಾಗುತ್ತದೆ ನಾವು ಅದನ್ನೇ ಮಾಡುತ್ತೇವೆ. ನೀವು ಏನು ಹೇಳುತ್ತೀರಾ, ಹೇಗೆ ಹೇಳುತ್ತೀರಾ ಮಧುರವಾದ ಬಾಬಾ, ನಾವು ಅದರಂತೆ ಮಾಡುತ್ತೇವೆ. प्रभु से मिला है जीवन, प्रभु को कर दे अर्पण। प्रभु से मिला है जीवन, प्रभु को कर दे अर्पण। सबका भला हम करते चले, सबका भला हम करते चले, हर्षित हो धरा गगन। बस उसका कहना माने, फिर सब कुछ वो ही जाने। बस उसका कहना माने, फिर सब कुछ वो ही जाने। प्रभु से मिला है जीवन, प्रभु को कर दे
ಪುನಃ ವಾಪಸ್ ನಮ್ಮ ಕರ್ಮ ಕ್ಷೇತ್ರದಲ್ಲಿ ಬನ್ನಿ. ಪ್ರತಿಯೊಂದು ಕರ್ಮವನ್ನು ಮಾಡುತ್ತಾ ತಂದೆ ಹಾಗೂ ಮನೆಯ ನೆನಪಿನಲ್ಲಿರಬೇಕಾಗಿದೆ. ಶ್ರೇಷ್ಠ ಕರ್ಮವನ್ನ ಮಾಡುವಂತಹ ಸಂಕಲ್ಪವನ್ನು ತೆಗೆದುಕೊಳ್ಳೋಣ. ಎಲ್ಲಿಯವರೆಗೆ ಈ ಶರೀರದಲ್ಲಿ ಇರಬೇಕಾಗಿದೆ ಅಲ್ಲಿಯವರೆಗೆ ನಾವು ಪ್ರತಿಯೊಂದು ಸಂಬಂಧದ ಜೊತೆಯಲ್ಲಿ ನಿಭಾಯಿಸಬೇಕಾಗಿದೆ. ಇದು ಬಾಬಾರವರ ಶ್ರೀಮತವಾಗಿದೆ. ಎಲ್ಲರಿಗೂ ಪ್ರಿಯರಾಗಬೇಕು ಹಾಗೂ ಭಿನ್ನರಾಗಬೇಕಾಗಿದೆ. ಈಗ ಇಂತಹ ಅವಸ್ಥೆ ಸ್ಥಿತಿಯನ್ನು ಮಾಡಿಕೊಳ್ಳಬೇಕಾಗಿದೆ. ಸ್ವಯಂ ಪಕ್ಕಾ ಮಾಡಿಕೊಳ್ಳಬೇಕಾಗಿದೆ. ನನ್ನ ಎಲ್ಲ ಸಂಬಂಧ ಒಬ್ಬ ಶಿವಬಾಬಾರವರ ಜೊತೆಯಲ್ಲೇ ಇದೆ. ನನಗಂತೂ ಒಬ್ಬ ಶಿವಬಾಬಾ ಮತ್ತೊಬ್ಬರಿಲ್ಲ. जानते भी हैं कि बरोबर बहुत सामने है। उसके पहले ही बाप से अपना पूरा वर्षा लेने का पुरुषार्थ करेंगे। पूरा वर्षा कोई पीछे नहीं मिल सकते हैं ना बच्चे, क्योंकि पूरा वर्षा मिलेगा ही उनको जो कर्मशील अवस्था में मेहनत करके टिकेगा। अगर बाप को याद भी करेंगे और सर्विस भी करेंगे। सर्विस के ऊपर भी तो बना रहे ना बच्चे, वो समझाते भी हैं। तो भाई तुम कहते हो कर्म बंधन है, कर्म बंधन है, कर्म बंधन है, तो एक ही थप्पड़ से हार्ट फेल हुआ, मर गए, तुम्हारा कहा गया कर्म बंधन। तो यहाँ तो तुम बच्चों को राह देते हैं कि जीते जी तुम तो बाप के गोद में जाते हैं, मार के तुमको कोई काल नहीं खाते हैं। ನಾನು ಆತ್ಮ ಈ ಸಂಸಾರದಲ್ಲಿ ಈ ಒಂದು ಶರೀರದಲ್ಲಿ ಸ್ವಲ್ಪ ದಿನಕ್ಕೋಸ್ಕರ ಸ್ವಲ್ಪ ಸಮಯಕ್ಕೋಸ್ಕರ ಅತಿಥಿಯಾಗಿದ್ದೇನೆ. ಈಶ್ವರಿಯ ಸಂದೇಶವನ್ನ ಕೊಡುವುದಕ್ಕೆ ನಾನು ಫರಿಷ್ಠೆ ಈ ಕರ್ಮ ಕ್ಷೇತ್ರದಲ್ಲಿ ಬಂದಿದ್ದೇನೆ. ಕರ್ಮವನ್ನು ಮಾಡುತ್ತಾ ಯಾವುದೇ ಪ್ರಕಾರದ ಕರ್ಮ ಬಂಧನ ನಮ್ಮನ್ನ ತನ್ನ ಕಡೆ ಸೆಳೆಯಬಾರದು. ಈ ರೀತಿ ಯೋಗಯುಕ್ತರಾಗಿ ನಾವು ಕರ್ಮವನ್ನ ಮಾಡಬೇಕಾಗಿದೆ. ಪ್ರೀತಿಯ ಬಾಬಾರವರ ನಮ್ಮನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಬಹಳ ಬೇಗ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾಗಿದೆ. ಇದೇ ನನ್ನ ಲಕ್ಷ್ಯವಾಗಿದೆ.
ಈ ಲಕ್ಷ್ಯವನ್ನ ಎದುರುಗಡೆ ಇಟ್ಟುಕೊಳ್ಳುತ್ತಾ ನಾನು ಪ್ರತಿ ಹೆಜ್ಜೆಯನ್ನ ಇಡಬೇಕಾಗಿದೆ. ಶ್ರೀಮತದ ಪ್ರಮಾಣ ನಡೆಯಬೇಕಾಗಿದೆ. रख लेना मुझे नूर बना कर, रख लेना शिव बा